ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೇನು ಶ್ರಾವಣ ಮಾಸ ಪ್ರಾರಂಭವಾಗಿದೆ. ನಾಳೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ. ನಾಳೆ ಸಂಪತ್ ಶುಕ್ರವಾರ. ಶುಕ್ರಗೌರಿ ಪೂಜೆಯನ್ನು, ಲಕ್ಷ್ಮಿಯನ್ನು ಗೌರಿ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ನಾಳೆ ತುಂಬಾ ವಿಶೇಷ ಅಂತ ಹೇಳ್ಬೋದು. ನಾಳೆ ಆಗಸ್ಟ್ 14ನೇ ತಾರೀಕು ಸಿದ್ಧಿಯೋಗ ಬರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಶ್ರಾವಣ ಮಾಸ ಮತ್ತು ಆಷಾಢ ಮಾಸ ಮತ್ತು ಈ ಒಂದು 2 ಮಾಸಗಳಲ್ಲಿ ನಾವು ಲಕ್ಷ್ಮಿಯನ್ನು ವೈಭವ ಲಕ್ಷ್ಮಿ, ಆಷಾಢ ಲಕ್ಷ್ಮಿ, ವರಮಹಾಲಕ್ಷ್ಮಿ ಅಂತ ನಾವು ಪೂಜೆಯನ್ನು ಮಾಡ್ತೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರ ಗೌರಿ ಪೂಜೆ ಅಂತ ಮಾಡ್ತೀವಿ. ಆದರೆ ಹೆಸರು ಯಾವುದಾದ್ರೇನು ನಾವು ಮಾಡೋದು ಮಾತ್ರ ಮಹಾಲಕ್ಷ್ಮಿಯನ್ನೇ ಪೂಜೆ ಸ್ನೇಹಿತರೆ. ಆದರೆ ನೀವು ಆಷಾಢ ಮಾಸದಲ್ಲಿ ಪೂಜೆಯನ್ನು ಮಾಡಿಲ್ಲ ಅನ್ನೋರು ಶ್ರಾವಣ ಮಾಸದಲ್ಲಿ ಖಂಡಿತ ಪೂಜೆಯನ್ನು ಮಾಡಿ ಆ ತಾಯಿ ಎಲ್ಲ ರೀತಿಯ ಸುಖ, ಸೌಖ್ಯ, ಸೌಭಾಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾಳೆ. ಅಷ್ಟೇ ಅಲ್ಲದೆ ಈ ಒಂದು ಪೂಜೆಯನ್ನು ನಾವು ತುಂಬ ಸರಳವಾಗಿ ನಾಳೆ ಶುಕ್ರವಾರ ದಿವಸ ನಾವು ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಬಿಟ್ಟರೆ ರಾಹುಕಾಲ ಒಂದನ್ನು ಬಿಟ್ಟು ನಾವು ಪೂಜೆಯನ್ನು ಮಾಡ್ಬೋದು. ಇಲ್ಲಾಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲೇ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾದರೆ ಶ್ರಾವಣ ಮಾಸದ ಸಂಪತ್ ಶುಕ್ರವಾರದ ಒಂದು ಸರಳವಾದ ಪೂಜಾ ವಿಧಾನ ಮತ್ತು ಈ ಒಂದು ಶ್ರಾವಣ ಮಾಸದ ಶುಕ್ರವಾರವನ್ನು ಸಂಪತ್ ಶುಕ್ರವಾರ ಅಂತ ಯಾಕೆ ಕರೀತಾರೆ, ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ ಸ್ನೇಹಿತರೆ. ಆ ಕಥೆಯನ್ನು ಸಹ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಸರಳವಾದ ಪೂಜಾ ವಿಧಾನವನ್ನು ಸಹ ತಿಳಿಸ್ಕೊಡ್ತೀನಿ. ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಾಳೆ ಮೊದಲನೇ ಶುಕ್ರವಾರ, ಶ್ರಾವಣ ಮಾಸದ ಮೊದಲನೇ ಶುಕ್ರವಾರವನ್ನು ನಾವು ಸಂಪತ್ ಶುಕ್ರವಾರ ಅಂತ ಕರಿತೀವಿ. ಈ ಶುಕ್ರವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಿ, ಆನಂತರ ಮನೆ ದೇವರು ಕುಲದೇವರಿಗೆ ಪೂಜೆಯನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದರೆ ಆ ಫೋಟೋವನ್ನು ನೀಟಾಗಿ ಒರೆಸಿ ಅದಕ್ಕೆ ಅರಿಶಿನ, ಕುಂಕುಮ, ಗಂಧವನ್ನು ಇಟ್ಟು ಸುಗಂಧಭರಿತವಾದ ಹೂಗಳಿಂದ ಅಲಂಕಾರವನ್ನು ಮಾಡಿ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನೀವು ಪ್ರತಿ ಸಲ ಮನೆಯಲ್ಲಿ ಮನೆ ದೇವರ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತೀರಲ್ಲ ಅದೇ ರೀತಿಯೇ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದ ಪ್ಲೇಟನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಶುದ್ಧವಾದ ನೀರಿನಿಂದ ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ತಂದು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಹೂವು ಮತ್ತು ಒಂದು ಬೆಳ್ಳಿ ಅಥವಾ ತಾಮ್ರದ ನಾಣ್ಯವನ್ನು ಹಾಕಿ ಒಂದು ತೆಂಗಿನಕಾಯಿಗೆ ನೀಟಾಗಿ ಅದನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು 5 ವಿಳೆದೆಲೆ ಅಥವಾ 5 ಮಾವಿನ ಎಲೆಯನ್ನು ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಸುಗಂಧಭರಿತವಾದ ಹೂಗಳು, ಮಲ್ಲಿಗೆ ಹೂವು, ಜಾಜಿ ಹೂವು ಅಥವಾ ಸಂಪಿಗೆ ಹೂವು, ಕಮಲದ ಹೂವು, ನಿಮ್ಗೆ ಯಾವ ಹೂವು ಸಿಗುತ್ತಲ್ಲ ಆ ಹೂವುಗಳನ್ನ, ಕೆಂಪು ಹೂಗಳನ್ನ, ಬಿಳಿ ಹೂಗಳನ್ನ ಇಟ್ಟು ಲಕ್ಷ್ಮಿಗೆ ಕುಂಕುಮ, ಅರಿಶಿನ ಎಲ್ಲವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ತಾಯಿಗೆ ಮಾಂಗಲ್ಯ ಇದ್ದರೆ ಮಾಂಗಲ್ಯವನ್ನು ಹಾಕಿ, ಇಲ್ಲಾಂದರೆ ಒಂದು ಅರಿಶಿನ ಬೋಟನ್ನು ಕಟ್ಟಿ ಕಳಸವನ್ನು ಸಿದ್ಧಪಡಿಸ್ಕೊಂಡು ಆ ಕಳಸಕ್ಕೆ ಪ್ರತಿಷ್ಠಾಪನೆಯನ್ನು ಮಾಡಿ ದೀಪಗಳನ್ನು ಹಚ್ಚಬೇಕು. ಎಣ್ಣೆಯಿಂದ ದೀಪವನ್ನಾದರೂ ಹಚ್ಬೋದು, ತುಪ್ಪದ ದೀಪವನ್ನು ಆದರೂ ಹಚ್ಬೋದು. ಹಚ್ಚಿದ ನಂತರ ಧೂಪ, ದೀಪ ಎಲ್ಲವನ್ನು ಮಾಡಿದ ನಂತರ ಮಹಾಲಕ್ಷ್ಮಿಗೆ ಒಂದು ಅರ್ಚನೆಯನ್ನು ಮಾಡ್ಬೋದು. ನಿಮಗೆ ಅರ್ಚನೆ ಮಾಡೋಕ್ಕೆ ಬರಲ್ಲ ಅಂದರೆ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಉಂಗುರದ ಬೆರಳಿನಿಂದ ಕುಂಕುಮವನ್ನು ತಗೊಂಡು ಸ್ವಲ್ಪನೇ ಹಾಕ್ತಾ ಅರ್ಚನೆಯನ್ನು ಮಾಡ್ಬೋದು. ಇಲ್ಲಾಂದರೆ ಒಂದು ವೀಳ್ಯದೆಲೆ ಮೇಲೆ ಒಂದು ಕಾಯಿನನ್ನು, ಬೆಳ್ಳಿ ಅಥವಾ ತಾಮ್ರದ ಕಾಯಿನನ್ನು ಇಟ್ಟು ಸಹ ನಾವು ಅರ್ಚನೆಯನ್ನು ಮಾಡ್ಬೋದು. ಕುಂಕುಮ ಅರ್ಚನೆಯನ್ನು ಮಾಡಿದ ನಂತರ ಮತ್ತೊಮ್ಮೆ ದೇವಿಗೆ ಧೂಪ, ಆರತಿಯನ್ನು ಎಲ್ಲ ಮಾಡಿದ ನಂತರ ನಾಳೆ ನೈವೇದ್ಯವಾಗಿ ಗೂಡಾನ್ನ ಅಥವಾ ಸಜ್ಜಿಗೆ, ಮೊಸರನ್ನ ಅಥವಾ ಚಿತ್ರಾನ್ನ ಅಥವಾ ತುಪ್ಪದನ್ನ ಅಥವಾ ಹಾಲು ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವರಿಗೆ ಅರಿಶಿನ, ಕುಂಕುಮ, ಬಾಳೆಹಣ್ಣು, ಫಲ, ತಾಂಬೂಲ, ಹೂಗಳನ್ನ ಕೊಟ್ಟು ಅವರಿಗೆ ಏನಾದರೂ ಸ್ವಲ್ಪ ಸಕ್ರೆ, ಪುಟಾಣಿ ಅಥವಾ ನೀವು ಮಾಡಿದಂಥ ಪ್ರಸಾದವನ್ನು ಕೊಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದಿಷ್ಟನ್ನು ನಾಳೆ ಸಂಪತ್ ಶುಕ್ರವಾರದ ಒಂದು ಸರಳವಾದ ಪೂಜಾ ವಿಧಾನ. ಇದನ್ನು 5 ವಾರನೂ ಮಾಡ್ತಾರೆ, ಒಂದೇ ವಾರನೂ ಮಾಡ್ತಾರೆ. ಈ ಶ್ರಾವಣ ಮಾಸದ ಅಂದರೆ ಈ ವರ್ಷ 2026ರಲ್ಲಿ ನಮಗೆ 5 ಶ್ರಾವಣ ಶುಕ್ರವಾರಗಳು ಬಂದಿದೆ. ಅಂದರೆ ಸಂಪತ್ತು ಶುಕ್ರವಾರ 5 ಬಂದಿದೆ. ಮೊದಲನೇದು
ಆಗಸ್ಟ್ 14ನೇ ತಾರೀಕು, ಆಗಸ್ಟ್ 21ನೇ ತಾರೀಕು, ಆಗಸ್ಟ್ 28ನೇ ತಾರೀಕು, ಇನ್ನು ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ತಿಂಗಳು 4ನೇ ತಾರೀಕು ಮತ್ತು ಸೆಪ್ಟೆಂಬರ್ ತಿಂಗಳು 11ನೇ ತಾರೀಕು ಬೆನಕನ ಅಮಾವಾಸ್ಯೆ ಇದೆ. ಅವತ್ತು ಸಹ ಸಿದ್ಧಿಯೋಗ ಇದೆ. ಈ 5 ಶುಕ್ರವಾರಗಳು ಈ ಒಂದು ಶ್ರಾವಣ ಮಾಸದ ಸಂಪತ್ ಶುಕ್ರವಾರಗಳಾಗಿ ನಮಗೆ ಬಂದಿದೆ ಸ್ನೇಹಿತರೆ. ಇದರಲ್ಲಿ ನಾವು ಒಂದನ್ನು ವರಮಹಾಲಕ್ಷ್ಮಿ ಅಂತ ಆಚರಣೆ ಮಾಡ್ತೀವಿ. ಈ ವರಮಹಾಲಕ್ಷ್ಮಿ ಹಬ್ಬ ಇದೇ ಆಗಸ್ಟ್ 21ನೇ ತಾರೀಕು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಈ 5 ಶುಕ್ರವಾರಗಳು ಮಹಾಲಕ್ಷ್ಮಿಯನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡಿದರೆ ಜೀವನದಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಅನ್ನೋದು ಸಹ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಶ್ರಾವಣ ಮಾಸದ ಒಂದು ಶುಕ್ರವಾರವನ್ನು ಸಂಪತ್ ಶುಕ್ರವಾರ ಅಂತ ಯಾಕೆ ಕರೀತಾರೆ, ಇದರ ಆಚರಣೆಯನ್ನು ನಾವು ಯಾಕೆ ಮಾಡ್ತೀವಿ, ಇದಕ್ಕೆ ಒಂದು ಸಣ್ಣ ಕಥೆ ಇದೆ, ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಒಂದು ಪರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಸ್ನೇಹಿತರೆ. ಆತನಿಗೆ ಅವನ ಪತ್ನಿ, ಅವನ 4 ಗಂಡು ಮಕ್ಕಳು ಮತ್ತು 4 ಸೊಸೆಯಂದರು ಸಹ ಇರ್ತಾರೆ. ಪ್ರತಿನಿತ್ಯದಂತೆ ಅವನು ತುಂಬ ಕಡುಬಡತನದಿಂದ ಕೂಡಿರ್ತಾನೆ ಆ ಬ್ರಾಹ್ಮಣ. ಹಾಗಾಗಿ ಪ್ರತಿನಿತ್ಯವೂ ಭಿಕ್ಷೆಗೆ ಹೋಗ್ತಿರ್ತಾನೆ. ಬಂದಂಥ ಭಿಕ್ಷೆಯಿಂದ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಂದು ದಿನ ಅದೇ ರೀತಿಯಾಗಿ ಭಿಕ್ಷೆಗೆ ಹೋದಾಗ ಮನೆಯಲ್ಲಿ ಅದ್ದೂರಿ ಆಚರಣೆ ನಡೆಯುತ್ತಿರುತ್ತದೆ. ಅದನ್ನು ಕಂಡು ಬ್ರಾಹ್ಮಣ ಮನೆಯವರಲ್ಲಿ ಈ ಪೂಜೆಯ ಬಗ್ಗೆ ಕೇಳುತ್ತಾನೆ. ಅವರು ಅವನಿಗೆ ಸಂಪತ್ ಶುಕ್ರವಾರದ ಪೂಜೆಯ ಬಗ್ಗೆ ಹೇಳಿ ಸಂಪತ್ ಗೌರಿ ಗಡಿಗೆಯನ್ನು ನೀಡಿ ಕಳುಹಿಸುತ್ತಾರೆ. ಆತನ ಕೈಗೆ ಗಡಿಗೆ ಬರುತ್ತಿದ್ದಂತೆ ಎಲ್ಲರೂ ಆತನಿಗೆ ಯಥೇಚ್ಛವಾಗಿ ಭಿಕ್ಷೆಯನ್ನು ನೀಡುತ್ತಾರೆ. ಇದರಿಂದ ಆಶ್ಚರ್ಯಗೊಂಡ ಬಡ ಬ್ರಾಹ್ಮಣ ಮನೆಗೆ ಬಂದು ತನ್ನ ಹೆಂಡತಿಯ ಬಳಿ ನಡೆದಂಥ ಎಲ್ಲ ಘಟನೆಯನ್ನು ವಿವರಿಸುತ್ತಾನೆ. ಬ್ರಾಹ್ಮಣನ ಮನೆಯಲ್ಲೂ ಅಂದಿನಿಂದ ಬ್ರಾಹ್ಮಣನ ಹೆಂಡತಿ ಪತ್ನಿ ಈ ಹಬ್ಬದ ಮಹಿಮೆಯನ್ನು ತಿಳಿದು ತಾವೂ ಆಚರಿಸಲು ಮುಂದಾಗುತ್ತಾಳೆ. ಸುಮಾರು 3 ರಿಂದ 4 ವಾರಗಳ ಆಚರಣೆಯನ್ನು ಮಾಡ್ತಾರೆ.
ಈ ಒಂದು ಶ್ರಾವಣ ಮಾಸದ ಸಂಪತ್ ಲಕ್ಷ್ಮಿಯ ಪೂಜೆಯನ್ನು 3-4 ವಾರ ಮಾಡೋದ್ರ ಒಳಗಡೆ ಲಕ್ಷ್ಮೀ ದೇವಿಯು ಸುಮಂಗಲಿಯ ವೇಷದಲ್ಲಿ ಅವರ ಮನೆಗೆ ಪೂಜೆಗೆ ಬರುತ್ತಾಳೆ. ಅಂದಿನಿಂದ ಆ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ. ಬಡವನಾಗಿದ್ದ ಬ್ರಾಹ್ಮಣನ ಮನೆಯಲ್ಲಿ ದಿನ ಕಳೆದಂತೆ ಹಣ ಐಶ್ವರ್ಯ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ವ್ರತವನ್ನು ಮಾಡುವವರಿಗೂ ಹಾಗೂ ಈ ವ್ರತವನ್ನು ಹೇಳಿ ಕೊಡುವವರಿಗೂ ಸಹ ಆ ಲಕ್ಷ್ಮಿಯ ಕೃಪೆ ಮತ್ತು ಸದಾಕಾಲ ಅವರ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಆ ತಾಯಿ ದೂರ ಮಾಡ್ತಾಳೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಒಂದು ಸಂಪತ್ ಶುಕ್ರವಾರವನ್ನು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರಗಳನ್ನು ನಾವು ಸಂಪತ್ ಶುಕ್ರವಾರ ಅಂತ ಆಚರಣೆ ಮಾಡ್ತೀವಿ. ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯುಕ್ತದ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ. ವಿಡಿಯೋವನ್ನು ನೋಡಿದಂಥ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.